ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಆದ್ಯಾದಿಲಕ್ಷ್ಮೀ ಭವಸು ಪ್ರಸನ್ನ ವಿಶುದ್ಧವಿಜ್ಞಾನಸುಕೈಕದೋಗ್ಧ್ರೀ ಅಜ್ಞಾನಹಂತ್ರೀ ತ್ರಿಗುಣಾತಿರಿಕ್ತಾ ಪ್ರಜ್ಞಾನನೇತ್ರೀ ಭವಸು ಪ್ರಸನ್ನ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ನೌಮಿನ್ಯಾಯಸುಧಾಧಿಗಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾನ್ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದುಷ್ವಾನಂ ಶಾಸ್ತ್ರಜ್ಞೇಷು ತವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ವಯಂ ನಮಃ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಮಧ್ವಸಿದ್ಧಾಂತವಾರ್ಜುತ್ಥತತ್ವಪೀಯೂಷಸೇಚಕಃ. ತಾಪಂ ಹರತು ಮೇ ನಿತ್ಯಂ ಜ್ಞಾನಪಂಚಾಸ್ಯ ಚಂದ್ರಮಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದಲ್ಲಿ 24 ಗುರುಗಳ ಬಗ್ಗೆ ಹೇಳ್ತಾರೆ. ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶವನ್ನು ಮಾಡುವ ಕಾಲಕ್ಕೆ ಪ್ರಹ್ಲಾದರಾಜರು ಸಖ್ಯಾಚಲದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದಾಗ ಒಬ್ಬ ಅತ್ಯಂತ ವಿರಕ್ತನಾದಂತಹ ಅವಧೂತನನ್ನು ನೋಡ್ತಾರೆ. ನೀವು ಇಷ್ಟು ವಿಶಿಷ್ಟವಾಗಿ ಇದ್ದೀರಿ, ಯಾವ ಗುರುಗಳಿಂದಾಗಿ ಇದನ್ನು ನೀವು ಕಲಿತರಿ ಅಂತ ಕೇಳಿದಾಗ ಆ ಅವಧೂತರ ಯದುರಾಜ ಕೇಳಿದಾಗ, ಪ್ರಹ್ಲಾದರಾಜರಿಗೆ ಬೇರೆ ಇದೆ, ಯದುರಾಜರ ಭೇಟಿಯಾಗಿ ಕೇಳಿದಾಗ ಯದುರಾಜನಿಗೆ ಬ್ರಾಹ್ಮಣ ಹೇಳ್ತಾನೆ, ನನಗೆ ಅನೇಕ ಗುರುಗಳಿದ್ದಾರೆ, ಆ ಗುರುಗಳಿಂದಾಗಿ ನಾನು ಇದನ್ನು ಕಲ್ತಿದ್ದೀನಿ ಅಂತ. ಯಾರ್ಯಾರು ಅಂತಂದರೆ ಪೃಥ್ವಿ, ವಾಯು, ಆಕಾಶ, ಆಪಹ ನೀರು ಅಂದರೆ ಅಗ್ನಿ, ಚಂದ್ರ, ರವಿ, ಕಪೋತ, ಅಜಗರ ಸರ್ಪ, ಸಿಂಧು ಅಂದರೆ ಸಮುದ್ರ, ಆಮೇಲೆ ಪತಂಗ ಒಂದು ಹುಳ, ಮಧುಕೃತ್ ಜೇನು ಹುಳ, ಆಮೇಲೆ ಗಜ ಆನೆ, ಮಧುಹ ಜೇನುತುಪ್ಪವನ್ನು ತೆಗೆದುಕೊಳ್ಳುವವರು, ಹರಿಣಹ ಅಂದರೆ ಜಿಂಕೆಗಳು, ಜಿಂಕೆ, ಮೀನು, ಪಿಂಗಳ ಎನ್ನುವ ಅಪ್ಸರಾಸ್ತ್ರೀ, ಕುರರ ಒಂದು ಜಿಂಕೆ ಜಾತಿಯ ಇದು, ಅರ್ಭಕ ಒಂದು ಕೂಸು, ಒಂದು ಕುಮಾರಿ ಮದುವೆಯಾಗದಂಥ ಕುಮಾರಿ, ಶರಕೃತ್ ಬಾಣವನ್ನು ಮಾಡುವಂಥ ಬಾಣವನ್ನು ಮಾಡುವಂಥ ವ್ಯಕ್ತಿ, ಸರ್ಪ, ಊರ್ಣನಾಭಿ, ಜೇಡ, ಸುಪೇಶಕೃತ್, ಆಮೇಲೆ ಏತೇ ಮೇ ಗುರವೋ ರಾಜನ್ ಚತುರ್ವಿಂಶತಿ ರಾಶ್ರಿತಾ. ಹೀಗೆ ನನಗೆ 24 ಗುರುಗಳಿದ್ದಾರೆ, ನಾನು ಇವರನ್ನು ಆಶ್ರಯ ಮಾಡಿಕೊಂಡಿದ್ದೀನಿ. ಇವರು ನನಗೆ ಹೇಳಿದ ಪಾಠವನ್ನು ನಾನು ಚೆನ್ನಾಗಿ ಕಲಿತು ನಿತ್ಯದಲ್ಲೂ ಅನುಷ್ಠಾನವನ್ನು ಮಾಡ್ತೀನಿ. ಇದರಿಂದಾಗಿ ನಾನು ಲೋಕಕ್ಕಿಂತ ವಿಲಕ್ಷಣನಾಗಿ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ದಾರಿಯನ್ನು ಮಾಡಿಕೊಂಡಿದ್ದೀನಿ ಅಂತಂತಾರೆ. ಯಾರ್ಯಾರಿಂದ ಏನೇನು ಕಲ್ತ್ರಿ ಅಂತ ಕೇಳಿದಾಗ ಭೂಮಿಯಿಂದ ಕಲಿತ ಗುಣವನ್ನು ಹೇಳುತ್ತಾರೆ. ಭೂತೈರಾಕ್ರಮ್ಯಮಾಣೋಪಿ ಧೀರೋ ದೈವವಶಾನುಗೈ
ತದ್ವಿದ್ವಾನ್ ನಚಲೇತ್ ಮಾರ್ಗಾತ್ ಅನುಶಿಕ್ಷನ್ ಕ್ಷಿತೇರ್ವ್ರತಂ. ಆಕ್ರಮ್ಯಮಾಣೋಪಿ ಪ್ರಾಣಿಗಳು ಅಂದರೆ ದೈವವಶಾನುಗೈ, ದೈವಂ ಅಂದರೆ ಅದೃಷ್ಟ, ಅದೃಷ್ಟ ಪ್ರೇರಕನಾದಂತಹ ಪರಮಾತ್ಮನಿಗೆ ವಶವಾಗಿ ಆಕ್ರಮ್ಯಮಾಣೋಪಿ ಜನ ನಮ್ಮನ್ನು ನಮ್ಮ ಮಾರ್ಗದಲ್ಲಿ ಹೋಗುವುದಕ್ಕೆ ಪ್ರತಿಬಂಧಕರಾಗ್ತಾರೆ. ಈ ಮಾರ್ಗದಲ್ಲಿ ಕಷ್ಟ ನಷ್ಟಗಳನ್ನು ಹೇಳ್ತಾರೆ, ಈ ಮಾರ್ಗದಲ್ಲಿರುವಂತಹ ಅನೇಕ ಪ್ರತಿಬಂಧಕಗಳನ್ನು ಹೇಳ್ತಾರೆ. ಅದನ್ನು ತಿಳಿದು ತದ್ವಿದ್ವಾನ್ ಅಂದರೆ ಇಡೀ ಜಗತ್ತು ಪರಮಾತ್ಮನ ವಶವಾಗಿದೆ, ಅವನ ಅಧೀನವಾಗಿ ನಡೀತದೆ ಅಂತ ತಿಳಿದುಕೊಂಡಂತಹ ವ್ಯಕ್ತಿ ಅದನ್ನೆಲ್ಲ ಸಹನೆಯನ್ನು ಮಾಡಬೇಕು. ಭೂಮಿ ಇದ್ದಂತೆ ತಾನೂ ಕೂಡ ಇದನ್ನು ತಿರಸ್ಕಾರ ಮಾಡಬೇಕು. ಅಂದರೆ ತನ್ನನ್ನು ತಿರಸ್ಕಾರ ಮಾಡಿ ತಿರಸ್ಕಾರವನ್ನು ಮಾಡಿದವರಿಗೂ ಅಪಕಾರದ ಚಿಂತೆಯನ್ನು ಮಾಡಬಾರದು ಅಂತಂತಾರೆ. ಹೇಗೆ ಅಂದರೆ ಭೂಮಿಯ ದೃಷ್ಟಾಂತ. ಭೂತೈರಾಕ್ರಮ್ಯಮಾಣೋಪಿ, ಭೂಮಿಯ ಮೇಲೆ ಏನೇನು ಪ್ರಾಣಿಗಳು ಆಕ್ರಮಣ ಮಾಡ್ತದೆ. ಆನೆಯಂತಹ ದೊಡ್ಡ ದೊಡ್ಡ ಪ್ರಾಣಿಗಳು ಭೂಮಿಯನ್ನು ನಡೆದು ಓಡಾಡ್ತದೆ. ಭೂಮಿಯಿಂದಲೇ ಹುಟ್ಟಿದಂತಹ ಎಲ್ಲ ಜನರು ಕೂಡ ಭೂಮಿಯಿಂದ ಹುಟ್ಟಿ ಭೂಮಿಯಿಂದ ಬಂದಂತಹ ಆಹಾರವನ್ನು ತಿಂದು ಭೂಮಿಯಲ್ಲಿ ವಾಸ ಮಾಡಿ ಭೂಮಿಯನ್ನು ತುಳಿತೀವಿ, ಭೂಮಿಯ ಮೇಲೆ ಹೊಲಸನ್ನು ಮಾಡ್ತೀವಿ, ಭೂಮಿಯನ್ನು ಅಗಿತೀವಿ. ಈ ಭೂಮಿಯನ್ನೇ ನನ್ನ ಒಡೆತನ ಇದ್ದದ್ದು, ಇದು ನಂದು ಅಂತ ಜಗಳ ಆಡ್ತೀವಿ. ಇಷ್ಟೆಲ್ಲ ಮಾಡಿದರೂ ಕೂಡ ಭೂದೇವಿ ತಾನು ಏನನ್ನೂ ಮಾತಾಡದೇನೆ ತಾನು ಅಚಲವಾಗಿ ಇರ್ತಾಳೆ. ತದ್ವಿದ್ವಾನ್ ನಚಲೇತ್ ಮಾರ್ಗಾತ್ ಅಂತನ್ನುವಂಥ ಪಾಠನೂ ಇದೆ. ತದ್ಭೂತಾನ, ಜಗತ್ತೆಲ್ಲವೂ ಕೂಡ ಪರಮಾತ್ಮನ ಅಧೀನ ಅಂತ ತಿಳಿದುಕೊಂಡು ಭೂದೇವಿ ತಾನಿರ್ತಾಳಲ್ಲ, ಅದರಂತೆ ನಮ್ಮನ್ನು ನಾವು ಸಾಧನ ಮಾರ್ಗದಲ್ಲಿ ಹೋಗಬೇಕಾದಾಗ ಅನೇಕ ಪ್ರತಿಬಂಧಕಗಳು ಬರ್ತದೆ. ಜನರೆಲ್ಲರೂ ಬೈಯಬಹುದು, ಜನರೂ ತಿರಸ್ಕಾರವನ್ನು ಮಾಡಬಹುದು. ಒಳ್ಳೆಯ ಮಾರ್ಗದಲ್ಲಿ ಇರುವಂತಹ ವ್ಯಕ್ತಿಯನ್ನು ಅವನ ಸುತ್ತಮುತ್ತಲಿರುವ ಅವನ ಗೆಳೆಯಂದರೋ ಮತ್ತೊಬ್ಬರೋ ಅವನಂತೆ ಇರುವಂಥ ಜನರೂ ಬೈತಾರೆ. ಆ ಬೈಗಳನ್ನು ಕೇಳಿದಾಗ ನಚಲೇತ್ ಮಾರ್ಗಾತ್, ತನ್ನ ಮಾರ್ಗದಿಂದಾಗಿ ತನ್ನ ಸನ್ಮಾರ್ಗವನ್ನು ಬಿಟ್ಟು ಬೇರೆ ಕಡೆಗೆ ಹೋಗಬಾರದು, ಅದನ್ನು ಸಹನ ಮಾಡಿಕೊಳ್ಳಬೇಕು. ತನ್ನ ತಿರಸ್ಕಾರವನ್ನು ತನ್ನ ಅಪಕಾರವನ್ನು ಸಹನ ಮಾಡಿಕೊಳ್ಳಬೇಕು. ಪರಮಾತ್ಮ ಒಡ್ಡಿದ ಇದು ಪರೀಕ್ಷೆ ಅಂತ ತಿಳಿದು ಆ ಪರಮಾತ್ಮನ ಪೂಜಾರೂಪವಾಗಿ ಅದನ್ನು ಸಹನ ಮಾಡಿಕೊಂಡು ಸಾಧನೆಯನ್ನು ಮಾಡಿದರೆ ಅವನು ಸಾಧನ ಮಾರ್ಗದಲ್ಲಿ ಮುಂದುವರಿಯುವುದಕ್ಕೆ ಸಾಧ್ಯವಾಗ್ತದೆ, ಇಲ್ಲದೇ ಇದ್ದರೆ ಆಗೋದಿಲ್ಲ. ಈ ತತ್ವವನ್ನು ನಾನು ಭೂದೇವಿಯಿಂದ ತಿಳಿದೆ. ಭೂಮಿಯನ್ನು ಎಷ್ಟೇ ಜನ ಆಕ್ರಮಣ ಮಾಡಿದರೂ ಏನು ಮಾಡಿದರೂ ಭೂಮಿ ತಾನು ತನ್ನ ಮಾರ್ಗದಿಂದ ಚಲಿಸುವುದಿಲ್ಲ, ತಾನು ಕುಸಿಯುವುದಿಲ್ಲ. ತಾನು ಮಧ್ಯದಲ್ಲಿ ತನ್ನ ಕಕ್ಷೆಯಲ್ಲೇ ನಿಂತಿದ್ದಾಳೆ ಹೊರತು ಈ ಜನರನ್ನು ಏನು ಸಹನ ಮಾಡೋದು ಅಂತ ಆಕಿ ತಾನು ಅವರನ್ನು ತಿರಸ್ಕಾರ ಮಾಡಿದವರನ್ನಾಗಲಿ ಅಪಕಾರ ಮಾಡಿದವ್ರಿಗಾಗಲಿ ತಾನು ಏನನ್ನೂ ಮಾಡದೇನೆ ಸಹನೆಯನ್ನು ಮಾಡಿಕೊಂಡು ಇರ್ತಾಳಲ್ಲ. ಆ ತಿರಸ್ಕಾರ ಮಾಡಿದಂತಹ ಜನರು ತಮ್ಮ ತಮ್ಮ ಕರ್ಮಕ್ಕೆ ಅನುಗುಣವಾಗಿ ತಾವು ಕರ್ಮಗಳನ್ನು ಅನುಭವಿಸಿ ತಾವು ಹೋಗ್ತಾರೆ. ಈ ತತ್ವವನ್ನು ತಿಳಿದಂತೆ ನಮ್ಮ ಸಾಧನೆ ನಮಗೆ ಬಂದಂತಹ ಆಪತ್ತುಗಳನ್ನು ವಿಪತ್ತುಗಳನ್ನು ಪರಿಹಾರ ಮಾಡುವುದಕ್ಕೆ ಪರಮಾತ್ಮ ಇದ್ದಾನೆ ಅಂತ ವಿಶ್ವಾಸದಿಂದ ನಾವು ಮಾಡಿ ಸಾಧನೆಯನ್ನು ಮಾಡಬೇಕು. ಇದರಿಂದ ಪರಮಾತ್ಮ ಸಂತುಷ್ಟನಾಗುತ್ತಾನೆ ಅಂತನ್ನುವುದನ್ನು ಭೂದೇವಿ ನಮಗೆ ತಿಳಿಸಿಕೊಡ್ತಾಳೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಇದಲ್ಲದೇನೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಭೂದೇವಿಯಿಂದ ಕಲಿತಂತಹ ಪಾಠ. ಶಶ್ವತ್ ಪರಾರ್ಥ ಸರ್ವೇಹಾಂ ಪರಾರ್ಥೈಕಾಂತ ಸಂಭವಂ ಸಾಧು ಶಿಕ್ಷೇತ ಭೂಮೇಶ್ಚ ಅನುಶಿಕ್ಷಂ ವ್ರತಾಂತರಂ. ಭೂದೇವಿಯಿಂದ ಕಲಿತಂತಹ ಮತ್ತೊಂದು ಗುಣವನ್ನು ಹೇಳ್ತಾರೆ. ಶಶ್ವತ್ ಪರಾರ್ಥ ಸರ್ವೇಹಾಂ, ಏನೇ ಮಾಡಿದರೂ ಇನ್ನೊಬ್ಬರ ಸಲವಾಗಿಯೇ ಮಾಡುವಂಥದ್ದು ಭೂಮಿಯ ಗುಣ. ಭೂಮಿಯಲ್ಲಿ ಗಿಡ ಬಳ್ಳಿ ಮರ ಎಲ್ಲ ಇದೆ, ಅವೆಲ್ಲವೂ ಬೆಳೀತದೆ. ದವಸ ಧಾನ್ಯಗಳು ಬೆಳೀತದೆ, ಹಣ್ಣು ಹಂಪಲುಗಳು ಬೆಳೀತದೆ, ಹೂ ಕಾಯಿಗಳು ಆಗ್ತದೆ, ನದಿ ಹರಿತದೆ, ಸಮುದ್ರ ತಾನು ಈ ಭೂಮಿಯ ಮೇಲೆ ನಿಂತಿದೆ, ದೊಡ್ಡ ದೊಡ್ಡ ಪರ್ವತಗಳೆಲ್ಲವೂ ಇದೆ. ಇದೆಲ್ಲವನ್ನೂ ಭೂದೇವಿ ತಾನು ಹೊತ್ತು ನಿಂತಿದ್ದಾಳೆ. ಇದೆಲ್ಲ ಯಾರಿಗಾಗಿ ಮಾಡಿದ್ದಾಳೆ?
ಪರಾರ್ಥೈಕಾಂತ ಸಂಭವಂ, ಇನ್ನೊಬ್ಬರ ಸಲವಾಗಿಯೇ ಇದನ್ನು ಇಟ್ಟುಕೊಂಡಿದ್ದಾಳೆ. ಇದನ್ನು ಇದು ಭೂಮಿ ಹೇಳಿಕೊಡ್ತಾಳೆ. ಅಂದರೆ ಭೂಮಿಯಲ್ಲಿ ಒಂದು ಮಾತು ಹೇಳ್ತೀವಿ, ಎಷ್ಟು ಗಿಡಗಳು, ಎಷ್ಟು ಮರಗಳು, ಎಷ್ಟು ಬಳ್ಳಿಗಳು ಎಲ್ಲ ಇದೆ. ಇದೆಲ್ಲವೂ ಆಯುರ್ವೇದದ ಶಾಸ್ತ್ರದ ಪ್ರಕಾರ ನೋಡಿದರೆ ಆಯುರ್ವೇದದವರು ಹೇಳ್ತಾರೆ, ಯಾವ ಒಂದು ಲತೆ ಬಳ್ಳಿಯೂ ಕೂಡ, ಯಾವ ಒಂದು ಎಲೆಯೂ ಕೂಡ ಔಷಧಿ ಅಲ್ಲದೆ ಇದ್ದದ್ದು ಜಗತ್ತಿನಲ್ಲಿ ಇಲ್ಲ. ಪ್ರತಿಯೊಂದು ಎಲೆಗಳು, ಪ್ರತಿಯೊಂದು ಬಳ್ಳಿಗಳು, ಪ್ರತಿಯೊಂದು ಗಿಡ ಮರ ತಪ್ಪಲು ಹೂವು ಹಣ್ಣು ಕಾಯಿ ಬೇರು ಎಲ್ಲವೂ ಕೂಡ ಒಂದಲ್ಲ ಒಂದು ರೋಗಕ್ಕೆ ಔಷಧ ರೂಪವಾಗಿ ಇದೆ. ಅದು ನಮಗೆ ಗೊತ್ತಾಗಿ ತಿಳಿದು ಉಪಯೋಗಿಸಿದರೆ, ತಿಳಿಯಬೇಕಾದಂತೆ ತಿಳಿದು ಉಪಯೋಗಿಸುವ ರೀತಿಯಲ್ಲಿ ಉಪಯೋಗಿಸಿದರೆ ಅದು ನಮಗೆ ಔಷಧವಾಗಿ ನಮಗೆ ತಾರಕವಾಗ್ತದೆ. ಹಾಗಾಗಿ ಇದನ್ನೆಲ್ಲವನ್ನೂ ಕೂಡ ಇನ್ನೊಬ್ಬರ ಸಲುವಾಗಿ ಭೂದೇವಿ ಇಟ್ಟುಕೊಂಡಿದ್ದಾಳೆ. ಅವಳಿಗೇನು ರೋಗನ ಇಲ್ಲ, ಅವಳಿಗೇನು ಭಯನ ಇಲ್ಲ, ಅವಳಿಗೇನೂ ರೋಗ ಇಲ್ಲ, ರುಜಿನ ಇಲ್ಲ, ಏನೂ ಇಲ್ಲ. ಆದರೆ ತನ್ನ ದೇಹದ ಮೇಲೆ, ತನ್ನ ಅಭಿಮನ್ಯಮಾನವಾದಂತಹ ಭೂಮಿಯ ಮೇಲೆ ಇವನ್ನೆಲ್ಲವನ್ನು ಯಾರಿಗಾಗಿ ಹೊತ್ತುಕೊಂಡಿದ್ದಾಳೆ? ಇದನ್ನು ಇನ್ನೊಬ್ಬರ ಸಲುವಾಗಿ ಹೊತ್ತುಕೊಂಡು ಇದ್ದಾಳೆ. ಇದನ್ನು ದೇವರ ಸಲುವಾಗಿ ಹೊತ್ತುಕೊಂಡಿದ್ದಾಳೆ. ಐತರೇಯ ಹೇಳುತ್ತದೆ, ಭೂಮಿ ತಾನೇನೇ ಬೆಳೆದರೂ ಕೂಡ ತಾನು ದೇವರ ಮುಖದಿಂದ ಹುಟ್ಟಿ ಬಂದಿದ್ದಾಳಂತೆ. ದೇವರ ಅವಯವಗಳಿಂದಾಗಿ ದೇವತೆಗಳು ಹುಟ್ಟಿ ಬಂದಿದ್ದಾರೆ. ದೇವರ ಅವಯವದಿಂದ ದೇವತೆಗಳು ಹುಟ್ಟಿ ಬರುವುದನ್ನು ಪುರುಷ ಸೂಕ್ತ ಹೇಳುತ್ತದೆ. ಪದ್ಭ್ಯಾಂ ಭೂಮಿ ರಜಾಯತ ಅಂತ. ದೇವರ ಕಾಲಿನಿಂದ ಭೂಮಿ ಹುಟ್ಟಿ ಬಂದಿದ್ದಾಳೆ ಅಂತ ಹೇಗೆ ಪುರುಷ ಸೂಕ್ತ ಹೇಳುತ್ತದೋ ಅದರಂತೆ ಇನ್ನೊಂದು ಮಾತನ್ನು ಐತರೇಯ ಹೇಳುತ್ತದೆ. ಐತರೇಯ ಉಪನಿಷತ್ತು, ಪರಮಾತ್ಮನ ಮುಖದಿಂದ ಅಗ್ನಿದೇವರು ಮತ್ತು ಭೂದೇವಿ ಹುಟ್ಟಿ ಬಂದಿದ್ದಾರೆ. ಹಾಗಾಗಿ ಭೂದೇವಿ ತಾನೇನೇನು ಬೆಳಿತಾಳೋ ಅವೆಲ್ಲವೂ ಕೂಡ ಪರಮಾತ್ಮನ ಮುಖದಿಂದ ಹುಟ್ಟಿ ಬಂದಿದ್ದಾಳೆ. ಆ ಪರಮಾತ್ಮನ ಮುಖಕ್ಕೆ ಪೂಜಾ ರೂಪವಾಗಿ ಮಾಡ್ತಾಳೆ. ತನ್ನ ತಂದೆಯಾದದ್ದು, ಅವಳ ತಂದೆ ಪರಮಾತ್ಮನ ಮುಖ, ಆ ಪರಮಾತ್ಮನ ಮುಖಕ್ಕೆ ಪೂಜಾ ರೂಪವಾಗಿ ತಾನು ಸಮರ್ಪಣೆಯನ್ನು ಮಾಡ್ತಾಳೆ. ಹಾಗಾಗಿ ಇದನ್ನು ಬೆಳಿತಾಳೆ. ಬೆಳೆದಂತಹ ಎಲ್ಲ ವಸ್ತುಗಳೂ ಕೂಡ ತನ್ನ ತಂದೆಯಾದ ಪರಮಾತ್ಮನಿಗೆ ಭೋಜನಕ್ಕಾಗಿ ದವಸ ಧಾನ್ಯಗಳನ್ನೆಲ್ಲವನ್ನು ಬೆಳಿತಾಳಂತೆ. ದವಸ ಧಾನ್ಯ, ತಿನ್ನುವಂತಹ ಹೂಗಳು, ತಿನ್ನುವಂತಕ್ಕೆ ಯೋಗ್ಯವಾದಂಥ ತೊಪ್ಪಲುಗಳು, ಪಲ್ಯಗಳು, ಗಡ್ಡೆಗಳು, ಗೆಣಸುಗಳು ಇವೆಲ್ಲವನ್ನೂ ಬೆಳೆಸೋದು ಯಾತಕ್ಕೆ ಅಂದರೆ, ನಾನು ದೇವರ ಮುಖದಿಂದ ಹುಟ್ಟಿ ಬಂದಿದ್ದೀನಿ. ಪ್ರತಿಯೊಬ್ಬ ವ್ಯಕ್ತಿಯ ದೇಹದಲ್ಲಿ ಪುರುಷನಾಮಕನಾದ ಪರಮಾತ್ಮ ಇದ್ದಾನೆ. ಅವರೆಲ್ಲರೂ ಅದನ್ನು ತಿಂದಾಗ ಅವರ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ಇದು ಸೇವಾರೂಪವಾಗಿ ಹೋಗ್ತದೆ ಅಂತನ್ನುವ ಸಲುವಾಗಿ ಅದನ್ನು ಬೆಳೆಸ್ತಾಳಂತೆ. ಅಗ್ನಿದೇವರು ತಾನೂ ಮುಖದಿಂದ ಹುಟ್ಟಿ ಬಂದಿದ್ದಾರೆ. ಹಾಗಾಗಿ ಆ ಮುಖದಿಂದ ಹುಟ್ಟಿ ಬಂದದ್ದಕ್ಕಾಗಿ ಮುಖಕ್ಕೆ ಈ ಎಲ್ಲ ಪದಾರ್ಥಗಳು, ಬೆಳೆದ ಬೆಳೆಗಳು, ಬೆಳೆ, ಹಣ್ಣು ಹಂಪಲು, ಗಡ್ಡೆ ಗೆಣಸುಗಳೆಲ್ಲ ಹೋಗ್ತದೆ. ಅವನಿಗಾಗಿ ಬೇಯಿಸಿಕೊಡುವುದಕ್ಕಾಗಿ ಅಗ್ನಿದೇವರು ಇದ್ದಾರಂತೆ. ಆ ಸೇವೆಯನ್ನು ಮಾಡೋದಕ್ಕಾಗಿ ಅವತಾರ ಮಾಡಿದ್ದೀನಿ ಅಂತ ಹೇಳಿ ಮಾಡ್ತಾರೆ. ಹಾಗಾಗಿ ದೇವರ ಸೇವೆಗಾಗಿ ಭೂದೇವಿ ತಾನು ಪರಾರ್ಥೈಕ ಸರ್ವೇ ಪರಮಾತ್ಮನ ಸೇವೆಗಾಗಿ ಎಲ್ಲವನ್ನೂ ಅಪೇಕ್ಷಿಸ್ತಾಳೆ. ಪರಮಾತ್ಮ ಸೇವೆಗಾಗಿಯೇ ಎಲ್ಲವನ್ನು ತನ್ನಲ್ಲಿ ಹುಟ್ಟಿಸ್ತಾಳೆ. ಇದು ಪರಮಾತ್ಮನಿಗಾಗಿ ಅಂದರೆ ಭೂಲೋಕದಲ್ಲಿರುವ ಜನರ ಅಂತರ್ಯಾಮಿಯಾದ ಪರಮಾತ್ಮನ ಸಲುವಾಗಿ, ಅಥವಾ ಈ ಜನ ಬಂದಂಥ ಬೆಳೆಯಿಂದ ಬೇಯಿಸಿ ಇದರಿಂದ ದೇವತೆಗಳಿಗೆ ಆಹುತಿಯನ್ನು ಕೊಡ್ತಾರೆ. ವೈಶ್ವದೇವ ಬಲಿಹರಣದಲ್ಲಿ ಆಹುತಿ ಕೊಡ್ತಾರೆ. ಯಜ್ಞಯಾಗಾದಿಗಳಲ್ಲಿ, ಅಗ್ನಿಹೋತ್ರಾದಿ ಯಜ್ಞಯಾಗಾದಲ್ಲಿ, ದರ್ಶಪೂರ್ಣ ಮಾಸದಲ್ಲಿ, ಆಗ್ರಾಯಣದಲ್ಲಿ ಎಲ್ಲ ಕಡೆಗೆ ದೇವರಿಗೆ ಆಹುತಿಯನ್ನು ಕೊಡ್ತಾರೆ. ಆಗ ಕೊಟ್ಟಾಗ ಅಗ್ನೇಯ ಸ್ವಾಹ, ಸೂರ್ಯಾಯ ಸ್ವಾಹ, ಪ್ರಜಾಪತೆಯ ಸ್ವಾಹ, ವಿಶ್ವೇಭ್ಯ ದೇವೇಭ್ಯ ಸ್ವಾಹ, ಬ್ರಹ್ಮಣೇ ಸ್ವಾಹ ಅಂತ ಕೊಟ್ಟಾಗ ಆ ದೇವತೆಗಳ ಅಂತರ್ಯಾಮಿಯಾದ ಪರಮಾತ್ಮನ ಸಲುವಾಗಿ ಭೂದೇವಿ ತಾನು ಇಲ್ಲಿ ಬೆಳೆಗಳನ್ನು ಬೆಳಿತಾಳೆ. ನದಿಯನ್ನು ಹೊತ್ತು ನಿಂತಿದ್ದಾಳೆ, ಹುಲ್ಲನ್ನು ಬೆಳೆಸ್ತಾಳೆ. ಆ ಹುಲ್ಲನ್ನು ತಿಂದಂತಹ ಹಸುವಿಗೆ ಹಸುವಿನ ಅಂತರ್ಯಾಮಿಯಾದ ದೇವರ ಪೂಜೆ, ಆ
ಹುಲ್ಲು ತಿಂದದ್ದು ಹಾಲಾಗಿ ಪರಿಣತವಾಗ್ತದೆ. ಆ ಹಾಲಿನಿಂದ ಅಗ್ನಿಹೋತ್ರಾದಿಗಳನ್ನು ಮಾಡ್ತಾರೆ. ಹೆಪ್ಪಾಕಿ ಮೊಸರಿಂದ ಹೋಮ ಮಾಡ್ತಾರೆ. ಬೆಣ್ಣೆ ತೆಗೆದು ತುಪ್ಪ ಮಾಡಿ ಅದರಿಂದಾಗಿ ದೇವತೆಗಳಿಗೆ ಆಹುತಿ ಕೊಡ್ತಾರೆ, ದೇವರಿಗೆ ಆಹುತಿಯನ್ನು ಕೊಡ್ತಾರೆ. ಅದಕ್ಕಾಗಿ ಹುಲ್ಲನ್ನು ಬೆಳೆಸ್ತಾಳೆ, ತೊಪ್ಪಲನ್ನು ಬೆಳೆಸ್ತಾಳೆ, ನದಿಯನ್ನು ಹರಿಯುವಂತೆ ಮಾಡ್ತಾಳೆ. ಆ ನದಿ ತನ್ನ ಮೈ ಮೇಲೆ ಇರುವಂತೆ ತಾನು ಸಹನವನ್ನು ಮಾಡ್ತಾಳೆ. ಇದು ಭೂದೇವಿ ತಾನು ಮಾಡ್ತಾಳೆ. ಇದರಂತೆ ನಾವು ಭೂದೇವಿಯಂತೆ ಇರಬೇಕು ಎನ್ನುವುದನ್ನು ನಾನು ಇದನ್ನು ನೋಡಿ ಕಲಿತೆ. ಏನಂತ? ಪರಾರ್ಥೈಕಾಂತ ಸಂಭವಂ ಆತ್ಮನೋ ವೃದ್ಧಿಶ್ಚ ಪರಾರ್ಥೇ. ಇಲ್ಲಿ ಹೇಳ್ತಾರೆ, ಆತ್ಮನೋ ವೃದ್ಧಿಶ್ಚ, ತನ್ನ ಬೆಳವಣಿಗೆ ಇನ್ನೊಬ್ಬರ ಸಲುವಾಗಿ, ಪರಮಾತ್ಮನ ಸಲುವಾಗಿ, ಸಜ್ಜನರ ಸಲುವಾಗಿ. ಅದರಂತೆ ಭೂದೇವಿಯಲ್ಲಿ ಎಲ್ಲವೂ ಬೆಳೆದಿದೆ. ಅವಳ ಅಭಿವೃದ್ಧಿ ಅದು ಪರಮಾತ್ಮನ ಸಲುವಾಗಿ. ಅವಳಿಗೆ ರತ್ನಗರ್ಭ ಅಂತ ಕರೀತಾರೆ. ಭೂಮಿಯ ಒಳಗಿನ ಅಂತರ್ಭಾಗದ ಖಣಿಯಲ್ಲಿ ಬಂಗಾರದ ನಿಕ್ಷೇಪಗಳು ತುಂಬಿ 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 ತುಳುಕ್ತಾ ಇದೆ. ನಾನಾ ತರಹದ ಬಂಗಾರ, ಬೆಳ್ಳಿ, ವಜ್ರ, ನಾನಾ ತರಹದ ರತ್ನಗಳು, ನಾನಾ ತರಹದ ಅತ್ಯಪರೂಪವಾದ ಯಜ್ಞಕ್ಕೆ ಉಪಯೋಗಿಯಾದಂಥ ವಸ್ತುಗಳು ಮತ್ತೊಂದು ಎಲ್ಲವೂ ಇದೆ. ಇದೆಲ್ಲವನ್ನೂ ಕೂಡ ಯಾಕೆ ಹೊತ್ತುಕೊಂಡು ಇದ್ದಾಳೆ ಅಂತ ಕೇಳಿದರೆ ದೇವರ ಸಲುವಾಗಿ, ಸಜ್ಜನರ ಸಲುವಾಗಿ, ದೇವತೆಗಳ ಸಲುವಾಗಿ ಇದ್ದಾರೆ. ಭೂಮಿಯಲ್ಲಿ ನಾನಾ ತರಹದ ವಸ್ತು ಬೆಳೀತದೆ. ಚಂದನದ ಕಟ್ಟಿಗೆ ಬೆಳೀತದೆ, ರಕ್ತ ಚಂದನದ ಕಟ್ಟಿಗೆ ಬೆಳೀತದೆ, ಕದಂಬ ಬೆಳೀತದೆ, ತುಳಸಿ ಬೆಳೀತದೆ, ಹೂವಿನ ಗಿಡಗಳು ಬೆಳೀತದೆ. ಇವನ್ನೆಲ್ಲವನ್ನು ಯಾಕೆ ಬೆಳೆಸ್ತಾಳೆ? ತಾನು ಪರಮಾತ್ಮನ ಸೇವೆಯನ್ನು ಮಾಡುವ ಸಲುವಾಗಿ ಬೆಳೆಸ್ತಾಳೆ. ಆ ಚಂದನದ ವೃಕ್ಷದ ಒಂದೊಂದು ಚಂದನದ ಬೆಲೆಯನ್ನು ನಾವು ಕೇಳ್ತೀವಿ. ಒಂದು ಶ್ರೀಗಂಧದ ಕಟ್ಟಿಗೆ ನಾನು ತಿಳಿದುಕೊಂಡಂತೆ ಇರಬಹುದು, ಜಾಸ್ತಿ ಇರಬಹುದು, ಕಮ್ಮಿ ಇರಬಹುದು. 1 kg ಶ್ರೀಗಂಧದ ಕಟ್ಟಿಗೆಗೆ ಈಗ 32,000 ರೂಪಾಯಿ ಬೆಲೆ ಇದೆ. ರಕ್ತಚಂದನಕ್ಕೆ ಇನ್ನೂ ಹೆಚ್ಚಿಗೆ ಇದೆ. ಇಂತಹ ಅಪರೂಪವಾದಂತಹ ನಾನಾ ಕಟ್ಟಿಗೆಗಳು ದೇವರಿಗೆ ಉಪಯೋಗಿಸುವಂತಹ ವಸ್ತುಗಳಿದೆ. ಇದನ್ನೆಲ್ಲವನ್ನೂ ತನ್ನ ವೃದ್ಧಿ, ತನ್ನ ಐಶ್ವರ್ಯವನ್ನು ಭೂದೇವಿ ತಾನು ಅಪೇಕ್ಷಿಸಿ ಬೆಳೆಸ್ತಾಳೆ. ಯಾತಕ್ಕಾಗಿ? ದೇವರ ಸಲುವಾಗಿ ಅಪೇಕ್ಷಿಸ್ತಾಳೆ. ಈ ಚಂದನದಿಂದ, ಈ ಮಲಯಾಚಲದಲ್ಲಿ ಹುಟ್ಟಿದಂತಹ ಶ್ರೀಗಂಧದಿಂದ, ಹಿಮಾಲಯದಲ್ಲಿ ಹುಟ್ಟಿದಂತಹ ದೇವದಾರುವಿಂದ, ಮತ್ತೊಂದು ಕಡೆಗೆ ಬೆಳೆದಂತಹ ರಕ್ತಚಂದನದಿಂದ ಪರಮಾತ್ಮನಿಗೆ ಸೇವೆಗಾಗಿ ಇದು ಉಪಯೋಗವಾಗಲಿ ಅಂತನ್ನುವ ಸಲುವಾಗಿ ಭೂದೇವಿ ತಾನು ಅಪೇಕ್ಷಿಸ್ತಾಳೆ. ಅದು ಬೆಳೆಯುವಂತೆ ತಾನು ತನ್ನಲ್ಲಿ ಬೆಳೆಸ್ತಾಳೆ. ಅದರಂತೆ ನಾವು ಕಲಿಯಬೇಕಾದ ಪಾಠ ಏನು ಅಂತಂದರೆ, ಸಜ್ಜನರ ಸಲುವಾಗಿ ನಾವು ನಮ್ಮ ವೃದ್ಧಿಯನ್ನು ಅಪೇಕ್ಷಿಸಬೇಕು. ಯಾವುದರಿಂದಾಗಿ ಸಾಧನಕ್ಕೆ ಆಗುವುದಿಲ್ಲವೋ ಅಂತಹ ಪಾರತ್ರಿಕವಾದ ಜ್ಞಾನ ಭಕ್ತಿ ರೂಪವಾದಂತಹ ವಸ್ತುವಿಗೆ, ಸಾಧನ ಸಂಪತ್ತಿಗೆ ವಿಘ್ನವಾಗದಂತೆ, ಸಜ್ಜನರ ಸೇವೆಗೆ ಉಪಯೋಗವಾಗುವಂತೆ ಐಹಿಕ ಸಂಪತ್ತಿನ ವೃದ್ಧಿಯನ್ನು ಅಪೇಕ್ಷಿಸಬೇಕಂತೆ. ಈ ಮಾತನ್ನು ಶ್ರೀಮದಾಚಾರ್ಯರು ಹೇಳುತ್ತಾರೆ. ಸಜ್ಜನಾರ್ಥೇ ಅನುಮನ್ಯೇತ ಐಹಿಕೀಂ ವೃದ್ಧಿಮಾತ್ಮನಃ ಪಾರತ್ರಿಕೀಂ ಐಹಿಕೀಂಚ ಪ್ರೀತಯೇ ಗುರುದೇವಯೋ ದೇವತಾನಾಂಚ ಸರ್ವೇಷಾಂ ಸ್ವೋತ್ತಮಾನಾಂಚ ಸರ್ವಶಃ. ಸಜ್ಜನರ ಸಲುವಾಗಿ ಐಹಿಕೀ ವೃದ್ಧಿ, ಈ ಭೂಲೋಕದಲ್ಲಿ ಇರುವಂತಹ ವೃದ್ಧಿ. ಮನೆ ಬೇಕು, ಮನೆ ಯಾಕೆ ಬೇಕು ಅಂತ ಕೇಳಿದ್ರೆ, ಮನೆಗೆ ದೇವತೆಗಳು ಅತಿಥಿಗಳು ಬರಬೇಕು, ಅವರು ಬಂದಾಗ ನೆಮ್ಮದಿಯಿಂದ ಇರಬೇಕು ಅನ್ನೋ ಸಲುವಾಗಿ ಮಾಡಬೇಕು. ಹಾಗಾಗಿ ಬಹಳ ಅಲ್ಲ, ತನ್ನ ಸಾಧನಕ್ಕೆ ವಿಘ್ನವಾಗದೇ ಇರುವಷ್ಟು ಅದನ್ನು ಸಂಪಾದನೆಯನ್ನು ಮಾಡಿಕೊಳ್ಳಬೇಕು. ಮನೆ, ಸ್ವಲ್ಪ ಹಣ, ಎಷ್ಟು ಬೇಕೋ ಅಷ್ಟು ಸಜ್ಜನರ ಸೇವೆಗಾಗಿ ಹಣವನ್ನು, ಸಂಪತ್ತನ್ನು, ಆಹಾರ ಪದಾರ್ಥಗಳನ್ನು ಇನ್ನೊಬ್ಬರಿಗಾಗಿ, ಸಜ್ಜನರಿಗಾಗಿ ಸೇವೆ ಮಾಡುವುದಕ್ಕಾಗಿ ಪ್ರೀತಯೇ ಗುರುದೇವಯೋ, ಪರಮಾತ್ಮ ಪ್ರೀತನಾಗಲಿ, ಗುರುಗಳು ಪ್ರೀತರಾಗಲಿ, ಎಲ್ಲ ದೇವತೆಗಳ ಪ್ರೀತಿಗೋಸ್ಕರವಾಗಿ ಅವುಗಳನ್ನು ತನಗಿಂತ ಉತ್ತಮರಾದ ಎಲ್ಲ ಭಗವದ್ಭಕ್ತರ, ಜನರ, ದೇವರ ತನಕ ಎಲ್ಲರೂ ಏನು ಸೋತ್ತಮರಿದ್ದಾರೆ, ನಮ್ಮ ಗುರುಗಳನ್ನು ಆರಂಭ ಮಾಡಿಕೊಂಡು ಎಲ್ಲರೂ ಇದ್ದಾರೆ. ಅವರೆಲ್ಲರ ಪ್ರೀತಿಗಾಗಿ ಐಹಿಕ ವೃದ್ಧಿಯನ್ನು, ಈ ಲೋಕದ ವೃದ್ಧಿಯಲ್ಲಿ, ಈ ಲೋಕದಲ್ಲಿರುವ ಸಂಪತ್ತಿನ ವೃದ್ಧಿಯನ್ನು ಮನುಷ್ಯ ಅಪೇಕ್ಷೆ ಪಡಬೇಕು. ಅದನ್ನು ಪರಮಾತ್ಮ ಕೊಟ್ಟದ್ದನ್ನು ರಕ್ಷಣೆಯನ್ನು ಮಾಡಬೇಕು, ತನ್ನ ಭೋಗಕ್ಕಾಗಿ ಅಲ್ಲ. ಜೊತೆಗೆ ಪಾರತ್ರಿಕೀಂ ಐಹಿಕೀಂಚ, ಪಾರತ್ರಿಕ ವೃದ್ಧಿ, ತಾನು ಮುಂದಿನ ಸಾಧನೆಯನ್ನು ಮಾಡಬೇಕಲ್ಲ.
ಇದರ ಅಪೇಕ್ಷೆಯನ್ನು ಪಡಬೇಕಂತೆ. ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ತನಗೆ ಬೆಳೆಯುವಂತೆ ತಾನು ಅಪೇಕ್ಷೆಯನ್ನು ಪಡಬೇಕಂತೆ. ಇದರಿಂದಾಗಿ ಪರಾರ್ಥೈಕ, ಪರ ಅಂದರೆ ಪರಮಾತ್ಮ, ಅವನ ಪ್ರೀತಿ ಪ್ರಯೋಜನಕ್ಕಾಗಿ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಬೆಳೆಯುವಂತೆ ಅಪೇಕ್ಷಿಸಬೇಕು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ಅಂತ ಹೇಳಿ ದೇವರಲ್ಲಿ ಭಕ್ತಿ ಬೆಳಿಬೇಕು. ಎಷ್ಟೇ ಕಥಾ ಸೇವಕ ಏವ ಸರ್ವದಾ ಸದಾ ರತಿಸ್ಥಯ್ಯ ಚಲೈಕ ಭಕ್ತಿ ಅಂತ ಹೇಳಿ ಪರಮಾತ್ಮನ ಕಥೆಯಲ್ಲೇ ಆಸಕ್ತವಾಗುವಂತಹ ಮಹಾ ಸೌಭಾಗ್ಯವನ್ನು ಬೇಡಬೇಕು. ಈ ಗುಣಗಳನ್ನು ನಾನು ಭೂಮಿಯಿಂದ ಕಲಿತಿದ್ದೇನೆ. ಇನ್ನೊಬ್ಬರ ಸಲುವಾಗಿ ವೃದ್ಧಿ ಅಂದರೆ ಐಹಿಕ ವೃದ್ಧಿ, ಪರಾರ್ಥೈಕ ಅಂದರೆ ಪರಮಾತ್ಮನಿಂದ ಗುರುಗಳಿಂದ ಆರಂಭ ಮಾಡಿಕೊಂಡು ಪರಮಾತ್ಮನ ತನಕ ಎಲ್ಲರೂ ಪ್ರೀತರಾಗಬೇಕು. ಸ್ವೋತ್ತಮರು ಅನ್ನೋ ಸಲುವಾಗಿ ಅವರ ಪ್ರೀತಿಗಾಗಿ ಐಶ್ವರ್ಯವನ್ನು ಅಪೇಕ್ಷಿಸಬೇಕು. ಪರಮಾತ್ಮನ ಪರಾರ್ಥೈಕ ಪರಲೋಕದ ಅರ್ಥಕ್ಕೆ ಉದ್ದೇಶ ಇಟ್ಟುಕೊಂಡು ಅಂದರೆ ಮುಂದಿನ ಮೋಕ್ಷಾದಿ ಉದ್ದೇಶಗಳನ್ನು ಇಟ್ಟುಕೊಂಡು ಜ್ಞಾನಭಕ್ತ್ಯಾದಿಗಳ ಅಭಿವೃದ್ಧಿಯನ್ನು ಅಪೇಕ್ಷೆ ಪಡಬೇಕು. ಇದನ್ನು ಪರಾರ್ಥೈಕ ಫಲ, ಇನ್ನೊಬ್ಬರಿಗಾಗಿ ತಾನು ಮಾಡ್ತಾಳೆ ಎನ್ನುವಂತಹ ಒಂದು ಶಬ್ದ ಇದೆ. ಆ ಶಬ್ದದ ಬರುವ ನಾನಾ ಅರ್ಥಗಳ ಸಾಮ್ಯ ಇದ್ದದ್ದಕ್ಕಾಗಿ ಅವಳು ಪರಾರ್ಥೈಕ, ಇನ್ನೊಬ್ಬರ ಸಲುವಾಗಿ ಮಾಡ್ತಾಳೆ. ತನಗೂ ಮೋಕ್ಷದಲ್ಲಿ ಆನಂದಾಭಿವೃದ್ಧಿಯಾಗಲಿ ಅಂತನ್ನೋ ಸಲುವಾಗಿಯೇ ಭೂಮಿಯಲ್ಲಿ ದವಸ ಧಾನ್ಯಗಳನ್ನೆಲ್ಲ ಬೆಳಿತಾಳೆ, ಹಸು ಮುಂತಾದ ಪ್ರಾಣಿಗಳಿರುವಂತೆ ಮಾಡ್ತಾಳೆ. ಇವನ್ನೆಲ್ಲವನ್ನೂ ಮಾಡ್ತಾಳಲ್ಲ, ಅದರಂತೆ ಅವಳು ಹೇಗೆ ಮೋಕ್ಷೋದ್ದೇಶದಿಂದಾಗಿ ತಾನು ಹುಟ್ಟಿದ ಭಗವಂತನ ಮುಖಪ್ರೀತಿಗಾಗಿ, ಭಗವಂತನ ಪಾದದ ಪ್ರೀತಿಗಾಗಿ ತಾನು ಮಾಡ್ತಾಳೋ, ಅದರಂತೆ ನಾವು ಪರಮಾತ್ಮನ ಪ್ರೀತಿಗಾಗಿ, ನಾವು ಪರಮಾತ್ಮನಿಂದ ಹುಟ್ಟಿ ಬಂದವರೇ. ಪರಮಾತ್ಮನ ಒಂದಲ್ಲ ಒಂದು ಅವಯವದಿಂದ ಎಲ್ಲರೂ ಹುಟ್ಟಿ ಬಂದವರೇ. ಆದ್ದರಿಂದಾಗಿ ಆ ಅವಯವದ ಪರಮಾತ್ಮನ ಅವಯವ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ಅದರ ಸೇವೆಗಾಗಿ, ಅದರ ಪ್ರೀತಿಗಾಗಿ, ಅದರ ಅನುಗ್ರಹಕ್ಕಾಗಿ ಪರಮಾತ್ಮನ ಪ್ರೀತಿ ನಮಗೆ ಅದು ವಿಶೇಷವಾಗಿ ಅಭಿವೃದ್ಧಿ ಆಗಲಿ ಅಂತನ್ನುವ ಸಲುವಾಗಿ ನಾವು ಪರಮಾತ್ಮನ ಸೇವೆಗಾಗಿ ಐಹಿಕ ವೃದ್ಧಿಯನ್ನು, ಜ್ಞಾನಭಕ್ತಿ ವೈರಾಗ್ಯಗಳನ್ನು ಅಪೇಕ್ಷಿಸಬೇಕು ಅಂತನ್ನುವಂಥ ಗುಣವನ್ನು ಭೂಮಿಯಿಂದ ಕಲಿತೆ ಅಂತನ್ನುವಂಥ ಒಂದನ್ನು ಹೇಳ್ತಾರೆ. ಇನ್ನು ಮುಂದಿನ ಇನ್ನೂ 23 ಗುರುಗಳಿಂದಾಗಿ ಏನೇನು ಕಲಿತೆ ಅಂತ ಹೇಳ್ತಾರೆ, ಅದನ್ನು ಯಥಾಮತಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.